ಇವನೆಂತಹ ಕೋಮಲಾಗ ಇಂತಹ ಕೋಮಲಾಗ ಸುದ್ರೂಪಿ ತನೇನ ಮುಂಗೈಗಳನ್ನು ಕತ್ತರಿಸಿದ ಗೀಗ ನೀಚ ಜನ್ಮಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಹುಡುಗರ ತಂದೆ ತಾಯಿಗಳು ಬಂದು ಮಗನ ಭಿನ್ನ ಹಸ್ತಗಳು ನೋಡಿ
ಎಂದು ಬಿಂದಿ ಬಿಂದಿ ತಪ್ಪಿಸುವರು ದೇವ. ಎಲ್ಲವೂ ನನಗೆ ಅರ್ಪಿತವಾಗಲಿ ತಂದೆ. ಬರ್ಲಿಲ್ಲ. ನಾನು ಏನು ಮಾಡುವುದು? ಈ ರಾಮಾಚಾರ್ಯ ತೋಟಕೆರೆಗೆ ಏನು ಮಟ್ಟದ್ದ ಹುಡುಗ? ಏನು ಮಾಡುವುದು? ಈ ದಾಸಿ ಬೇರೆ ಬರ್ಲಿಲ್ಲ. ಕಟ್ಟೆಗಳನ್ನ ನಾನು ಏನು ಮಾಡೋದವ್ರಿಗೆ ನನಗಾಗ ಆಗಲ್ಲ. ಏನು ಮಾಡುವುದೀಗ? ಸ್ವಾಮಿ ಹೇಳಬೇಡಿ, ನನ್ನ ಮಗನು ಎಲ್ಲಿರುವುದು ಸ್ವಾಮಿ? ಈಗ ನಾನು ಕತ್ತೆಗಳು ಹೊಂಟಾಗವೆ, ನಾನು ಕತ್ತೆ ಹೊಡ್ಕೊಂಡ್ಬರ್ತೀನಿ, ನೀನು ಹೋಗು. ಕಂದ ಕುಮಾರ ಎಲ್ಲಿರುವೆ ಕಂದ? ನಿನ್ನ ತಾಯಿಯಾದ ನಾನು ಒಂದು ಹೋಗುತ್ತಿರುವೆನು ಕಂದ. ಎಲ್ಲಿರುವೆ ಎಲ್ಲಿರುವೆ ಸ್ವಾಮಿ? ಕಂದ
ರಾಮಶಾಸ್ತ್ರಿಯವರ ಮನೆ ಕೆಲಸ ಮಾಡುವ ದಾಸಿ. ನನ್ನ ಮಗನು ಪಡಿವಾಳಿ ಚಾತಯ್ಯನವರ ಸಂಗಡ ಬಿಟ್ಟಿದ್ದನು. ಕತ್ತೆಗಳನ್ನು ಮೇಯಿಸಲು ಬಿಟ್ಟಿದ್ದನು. ನನ್ನ ಮಗನು ಬೆಳಿಗ್ಗೆ ಹೋದವನು ಸಂಜೆಯಾದರೂ ಮನೆಗೆ ಬಾರಲಿಲ್ಲ. ಚಾತಯ್ಯನವರನ್ನು ಕೇಳಿದರೆ ನಿನ್ನ ಮಗನನ್ನು ನೀನೇ ಹುಡುಕಿಕೋ ಎಂದು ಹೇಳಿ ಹೊರಟೇ ಹೋದರು. ಸ್ವಾಮಿ, ನನ್ನ ಮಗನನ್ನೇನಾದರೂ ನೋಡಿದ್ರಾ ಪೂಜ್ಯರೇ? ಅಮ್ಮ ತಾಯಿ, ಮುಡಿವಾಳಿ ಕತ್ತೆಯನ್ನು ಮೇಯಿಸುತ್ತಾ ಕುಳಿತಿದ್ದೇನೆ ನಮ್ಮ ಮಾತಿನ ಮಗನು. ಹೌದು ಸ್ವಾಮಿ, ಹೌದು. ಕತ್ತೆಯನ್ನು ಮೇಯಿಸುತ್ತಿದ್ದ ಹುಡುಗನೇ ನನ್ನ ಮಗನು. ಅಮ್ಮ, ನಾನು ಏನೆಂದು ಹೇಳಲಮ್ಮ, ಏನು ಹೇಳಲು ನನ್ನ ಬಾಯೇ ಬಾರದಮ್ಮ. ಯಾಕೆ ಪೂಜ್ಯರೇ, ಏನಾಯಿತು? ಏನಾಯಿತೆಂದರೆ ನಮ್ಮ ದಣಿಯವರ ತೋಟದಲ್ಲಿ 2 ಚುಕ್ಕು ಹಣ್ಣುಗಳು ಮಾಯವಾಗಿದ್ದವು. ನಿನ್ನ ಮಗನನ್ನು ಕತ್ತೆ ಮೇಯಿಸುತ್ತಾ ಕುಳಿತಿದ್ದನು. ಹತ್ತಿರಕ್ಕೆ ಹೋಗಿ ಎಷ್ಟೊಂದು ವಿಧವಾಗಿ ಹೇಳಿದರು. ಆತನು ಇಲ್ಲವೆಂದು ಹೇಳಿದನು. ಆತನು ಕಂಬಳಿ ಎತ್ತಿಕೊಂಡು ಹೋಗುವಾಗ ಆತನ ಕಂಬಳಿಯಿಂದ 2 ಚುಕ್ಕು ಹಣ್ಣುಗಳು ಆತನೇ ನಿನ್ನ ಪುತ್ರನೇ ಕದ್ದ ಕಳ್ಳನೆಂದು ನಿನ್ನ ಪುತ್ರನ ಮುಂಗೈಗಳನ್ನು ಕತ್ತರಿಸಿದ ತಾಯಿ, ಕತ್ತರಿಸಿದ. ನನ್ನ ಮಗನು ಕಳ್ಳತನ ಮಾಡುವ ಹುಡುಗನಲ್ಲ, ಸುಳ್ಳನ್ನು ಹೇಳುವ ಹುಡುಗನಲ್ಲ. ಪೂಜ್ಯರೇ, ನಿಮ್ಮ ಪಾದಾರವಿಂದ ಹಿಂದಿಡಿದು ಬೇಡಿಕೊಳ್ಳುವೆನು. ನನ್ನ ಮಗನು ಎಲ್ಲಿರುವನು? ಅಮ್ಮ, ಅದು ನಿನ್ನ ಮಗನು ಹೋದ ದಾರಿಯಲ್ಲಿ ರಕ್ತವು ಧಾರಾಕಾರವಾಗಿ ಹರಿದಿರುವುದು ತಾಯಿ. ಅದು ಆ ಮೃತಕದ ಮರದಡಿಯಲ್ಲಿ ಮಲಗಿರುವುದು. ಹತ್ತಿರಕ್ಕೆ ಹೋಗಿ ನೋಡು ತಾಯಿ. ಕುಮಾರ, ನಿನ್ನ ತಾಯಿಯಾದ ನಾನು ಬಂದು ಒಂದೆರಡು ಮಾತನ್ನಾದರೂ ಆಡು ಕಂದ. ಹೇಳಿ ಕಂದ, ಹೇಳಿ ಕಂದ. ಕಂದ, ಹೇಳಿ ಕಂದ. ಅಮ್ಮ, ಈ ಕರಗಳ ಉರಿಯನ್ನು ನಾನು ಸಹಿಸಲಾರನಮ್ಮ. ಕಂದ, ಕಂದ. ಅಮ್ಮ, ಪೂಜರೆ, ನೀನು ಎಂತಹ ಪ್ರಕಾಶವಾದ ಮಾಂಗಲ್ಯವನ್ನು ಧರಿಸಿರುವೆ ತಾಯಿ. ಎಂತಹ ಬೆಳಕಾಗುತ್ತಿರುವುದು ತಾಯಿ. ಎಂತಹ ಅನರ್ಥವಾಯಿತು. ಈ ನನ್ನ ಮಾಂಗಲ್ಯವು ನನ್ನ ಮಧ್ಯಪರಿಸರಿಗೆ ಕಾಣ ಬಯಸಿದೆ. ನನ್ನ ಪತಿಯಾದ ಸತ್ತರತರಾದರಿಗಲ್ಲದೆ ಮತ್ತಾರಿಗೂ ಕಾಣುವುದಿಲ್ಲವೆಂದು ವರವನ್ನು ಕೊಟ್ಟಿದ್ದ ಶ್ರೀ ಬಾಲ್ಯ ಮಾತೆ ಸುಳ್ಳಾಗಿ ಹೋಯಿತೆ. ನನ್ನ ಮನೋರಥವು ಭಂಗವಾಗಿ ಹೋಯಿತೆ. ಅಯ್ಯೋ, ನಾನೆಂತಹ ಸತಭಾಗ್ಯರಪ್ಪ, ಹತಭಾಗ್ಯರು. ಕುಮಾರ, ಚಂದ್ರಾಸೆ, ನಾನೇ ನಿಜವಾದ ಸತ್ಯವನ್ನು ತುಂಬಿದ ಗರ್ಭಿಣಿಯಾದ ನಿನ್ನನ್ನು ಮರದಡಿಯಲ್ಲಿ ಬಿಟ್ಟು ಹೋದ ಮೇಲೆ ನಾನು ಪಡಬಾರದ ಕಷ್ಟಗಳನ್ನು ಪಟ್ಟು ನಿನ್ನನ್ನು ಹುಡುಕಿ ಪಡಬಾರದ ಕಷ್ಟಗಳನ್ನು ಪಟ್ಟಿ ಕೊನೆಗೆ ರಾಮಶಾಸ್ತ್ರಿಯ ತೋಟದಲ್ಲಿ ತೋಟಗಾರನಾಗಿ ಕೆಲಸ ಮಾಡುತ್ತಿದ್ದೆ ಚಂದ್ರ. ಕೊನೆಗೆ ಈ ನನ್ನ ಪುತ್ರನನ್ನು ಬಾಳೆ ತೋಟದ ಹತ್ತಿರಕ್ಕೆ ಬಂದು ನೋಡಿದಾಗ ಪುತ್ರನೇ ಕದ್ದ ಕಳ್ಳನೆಂದು ಪುತ್ರನ ಮುಂಗೈಗಳನ್ನು ಕತ್ತರಿಸಿದೆ ಚಂದ್ರ. ಪುತ್ರನ ಮುಂಗೈಗಳನ್ನು ಕತ್ತರಿಸಿದೆ. ನಾನು ಬುದ್ಧಿಗಿಟ್ಟವನಾಗಿ ಈ ತರಹ ಮಾಡಿದೆ ಚಂದ್ರ, ಈ ತರ ಮಾಡಿದೆ. ಪ್ರಿಯ ಚಂದ್ರಾಸೆ, ಸ್ವಾಮಿ, ನಮ್ಮಿಬ್ಬರ ಪೂರ್ವ ಪರಿಚಯವನ್ನು ನೀನು ಯಾರ ಸಂಗಡವೂ ಹೇಳಬೇಡ ಚಂದ್ರ, ಹೇಳಬೇಡ. ಸ್ವಾಮಿ, ಹಾಗೆ ಆಗಲಿ, ನಿಮ್ಮಿಷ್ಟದಂತೆ ಆಗಲಿ. ನನ್ನ ಸತಿಯಾದರೂ ಚಂದ್ರಾಸೆ ನಿನ್ನ ಹೆಂಡತಿಯಂತೆ, ಈ ಹುಡುಗನು ನಿಮ್ಮ ಮಗನಂತೆ ಕನಸನ್ನು ಕಂಡೆನು, ಇದು ನಿಜವೇನೆಯ? ಅಯ್ಯೋ ಪರಮಾತ್ಮ, ಮುಂದೇನು ಗತಿ? ನಮ್ಮಗಳ ಗುಡ್ಡು ರಟ್ಟಾಯ್ತಲ್ಲ. ನಿಜ ಸ್ವಾಮಿ, ನಿಜ. ನಮಗೆ ಶನಿಗಳು ಬಹಳ ಪ್ರಬಲವಾಗಿರುವುದು. ಆದ್ದರಿಂದ ನಮ್ಮಿಬ್ಬರ ಪೂರ್ವ ಪರಿಚಯವನ್ನು ಯಾರ ಸಂಗಡವೂ ಹೇಳಬಾರ್ದೆಂದು ಇದೋ ನಿಮಗೆ ಕೈ ಮುಗಿದು ಬೇಡಿಕೊಳ್ಳಬೇಕು. ಆಗಲೆಯ ಇನ್ನು ಮುಂದೆ ನಮ್ಮ ಮನೆಯಲ್ಲಿ 3 ಹೊತ್ತು ಊಟ ತಿಂಡಿಗಳನ್ನು ಮಾಡಿಕೊಂಡು ಆರಾಮವಾಗಿ ಕಾಲವನ್ನು ಕಳೆಯಲ್ಲ.
ಸ್ವಾಮಿ. ಸದುರದ ಪತ್ನಿ ಪುತ್ರರಿಗೆ ಕೊಟ್ಟಂತ ಕಷ್ಟಗಳೆಲ್ಲ ಪ್ರಯೋಜನ ಬಾರದಂತಾಗಿತ್ತಲ್ಲ. ಈ ಊರಿನ ಧನಿಕ ಧನಪಾಲ ಸಟ್ಟಿಯ ಮಗನು ಹುಟ್ಟಿರುವನು. ಇದೇ ಹಬ್ಬವನ್ನು ಆಚರಿಸಿರುವನು. ಇದೇ ಯಾಜ್ಯವನ್ನು ಮುಂದೆ ಮಾಡಿ ದಂಪತಿ ಪುತ್ರರಿಗೆ ಅಘೋರವಾದ ಶಿಕ್ಷೆ ವಿಧಿಸುವೆನು. स्पीकर बता रो फोन बता ला हाँ ರಾಮಶಾಸ್ತ್ರಿಯ ತೋಟದಲ್ಲಿರುವ ತೋಟಗಾರರನ್ನು ಕರೆದುಕೊಂಡು ಬರತಕ್ಕದ್ದು. ಏನ್ರಿ ನನ್ ಬಿಟ್ಟು ನೀವೆಲ್ಲ ಮಾತಾಡ್ಕೊಂಡ್ಬಿಟ್ಟು ನಾನಿನ್ನೇನ್ರಿ ಮಾತಾಡ್ತೀನಿ? ಲಕ್ಷ್ಮಿ ಇದು ಅಲ್ಲ ಕಡ್ಕಡೆ ಅಂತಿಲ್ಲ ಬಿಟ್ಟು ನೀವೇ ಜಾಸ್ತಿ ಕರ್ಕೊಂಡ್ಬರೋದು ವಿಚಾರ ಮಾಡಿದ್ರಿ ಅಂದ್ಮೇಲೆ ಎಷ್ಟು ಮುಂದುವರಿಯೋದು ನೀವೇ ನೋಡ್ರಿ. ಹಾಗಲ್ಲ ಕಣೆ, ಮಗನ ಹುಟ್ಟಿದ ಹಬ್ಬಕ್ಕಾಗಿ ಕರೀರಿ ನನ್ ಮುಂದಕ್ಕೆ. ಕರೀತಿರಲ್ಲ ನಾನೇ ಬರ್ಲು. ದಾಸಿ ಓ ದಾಸೆ ಎಲ್ಲ ರೀ ನಿಮ್ಮೆಂಡ್ರು. ಲಕ್ಷ್ಮಿ ಏ ಲಕ್ಷ್ಮಿ ಈ ಟುಕ್ತ ಇದ್ರು ಆ ಟುಕ್ತ ಮಾತಾಡ್ತೀವಲ್ರಿ ನೀವು. मामा मुगीತು ಕತೆ ಲಕ್ಷ್ಮಿ ಅಲ್ಲು ಮಾಮ ನಗ್ತಾವನೆ ಲಕ್ಷ್ಮಿ ಅಲ್ಲ ಸ್ವಾಮಿ ಎಂಡ್ರನ್ನೇ ಬಿಟ್ಟು ಮಾತಾಡ್ತಾವ್ರಲ್ಲ ಇವ್ರು ಏನು ಅಂತ ಹೇಳಲ್ಲ ಇದಕ್ಕೆ. ಲಕ್ಷ್ಮಿ ನನ್ನ ಮಗನ ಹುಟ್ಟಿದ ಹಬ್ಬಕ್ಕಾಗಿ ಹೇಳಿ ಸ್ವಾಮಿ. ನಾನಾ ಸಲಕರಣೆಗಳನ್ನು ಸಿದ್ಧಪಡಿಸುವುದು ಈ ಪಟ್ಟಣದ ರಾಮಶಾಸ್ತ್ರಿಯ ತೋಟದಲ್ಲಿರುವ ತೋಟಗಾರರನ್ನು ಕರೆಸಿರುವೆನು. ಹಾಗೆ ಹಾಗೆ ನೀನು ಅವರ ಸಂಗಡ ಹೋಗಿ ಆಯ್ತು. ಹಬ್ಬಕ್ಕೆ ಬೇಕಾದ ನಾನಾ ಸಲಕರಣೆಗಳನ್ನು ಸಿದ್ಧಪಡಿಸು. ಹಾಗೆ ಹಾಗಲೇ ಸ್ವಾಮಿ ಹೊರಡಲೆ ಹೋಗಬಹುದು. ಆಗಬಹುದು. ನಿಮಗೆ ನಮಸ್ಕರಿಸುವೆ. ನನ್ನನ್ನು ಕರೆಸಿದ ಕಾರಣವೇನು ಸ್ವಾಮಿ? ಯಾರಯ್ಯ ನೀನು? ಸ್ವಾಮಿ, ನಾನು ರಾಮಶಾಸ್ತ್ರಿಯ ತೋಟದಲ್ಲಿ ಕೆಲಸಗಾರನಾಗಿರುವೆ ಸ್ವಾಮಿ. ನೀನು ಬಂದ ಸಮಾಚಾರವೇನಯ್ಯ? ಸ್ವಾಮಿ, ನಮ್ಮ ದಣಿಯವರಾದ ರಾಮಶಾಸ್ತ್ರಿಯು ನಿಮ್ಮ ಮನೆಯಲ್ಲಿ ಒಂದು ದಿವಸಗಳ ಕಾಲ ಕೆಲಸ ಮಾಡುವಂತೆ ಹೇಳಿರುವರು. ನನ್ನ ಹೆಂಡತಿಗೆ ಬಂದ ಮೇಲೆ ಅನಂತರ ನಾನು ಹೋಗುತ್ತೇನೆ ಸ್ವಾಮಿ. ಹಾಗಾದರೆ ನೀನು ಈ ಗೋಧಿಯನ್ನು ಬಿಸುತ್ತಿರು. ಆಗಲಿ ಸ್ವಾಮಿ.
que solo de todo que sabe
ಕುಳಿತುಕೊಳ್ಳುವಂತರಾಗೆ. ಮಹೋದಪ್ಪಣೆ. ಮಂತ್ರಿಗಳೇ, ನಿಮ್ಮ ಪಿಡದಲ್ಲಿ ಕುಳಿತುಕೊಳ್ಳುವಂತರಾಗೆ. ಹೌದು ಮಹಾಪ್ರಭು. ಮಹಾಪ್ರಭು ಏನಿಂದ ಕರೆದುಕೊಂಡು ಬರುವಂತರಾಗೆ. ಆಗಬಹುದು ಮಹಾಪ್ರಭು. ಶಿವನಾಮ ಭವಚರಣ ಭವಚರಣ ಕೈಲಾಸ ನಿಧಿನಾಥ ಗಂಗಾಧರ ಶಿವ ಕೈಲಾಸ ನಿಧಿನಾಥ ಗಂಗಾಧರ ಶಿವ ಪರಮೇಶ ಗೋವಿಂದದ ಭವಚರಣ ದೇವ ಪೂಜ್ಯರಿಗೆ ನಮಸ್ಕರಿಸುವೆನು. ಈ ಪೀಠದಲ್ಲಿ ಕುಳಿತುಕೊಳ್ಳುವಂತರಾಗೆ. ಆಗಬಹುದು ಮಹಾರಾಜ. ಅಯ್ಯ ಪೂಜ್ಯರೇ, ನೀವಿಷ್ಟು ಆದ್ರಿಂದ ಇಲ್ಲಿಗೆ ಬರಲು ಕಾರಣವೇನು? ಅಯ್ಯ ಅಯ್ಯ ನನ್ನ ನಿವಾಸವು ಸಗಡಾಯ್ದಿರಿಯು ವೈರಾಗ್ಯನು ಬೇಸರವಾಗಿ ಕೆಲವು ಲೌಕಿಕ ವ್ಯವಹಾರ ಆಗಬೇಕೆಂಬ ಹೆಬ್ಬಯಕೆ ಆಗುವುದು ಮಹಾರಾಜ. ಅದು ನಡೆಸಿಕೊಡುತ್ತೇನೆ ಎಂದು ವಾಗ್ದಾನ ಕೊಟ್ಟರೆ ನಾನು ಸಂಕೋಚ ಇಲ್ಲದೆ ಹೇಳುವೆನು ಮಹಾರಾಜ. ಮಹಾತ್ಮ, ಸಂಕೋಚ ಬೇಕೆ ಹೇಳಿ, ನನ್ನಿಂದಾಗಬಹುದಾದ ಕಾರಣನೆಲ್ಲ ವಂಚನೆ ನಡೆಸಿಕೊಂಡು ಕೊಡುವೆನು. ಇದು ಸತ್ಯವಾದ ಮಾತು. ಹಾಗಾದರೆ ಕೇಳು. ಕೆಲವು ಕಾಲ ನಿನ್ನ ರಾಜನಾಗಬೇಕೆಂಬ ಆಸೆಯೂ ಉಂಟಾಗಿರುವುದು. ಇದು ಅಲ್ಲದೆ ನೀನು ನನಗೆ ಮಂತ್ರಿಯಾಗಿ ಕುಳಿತು ನನ್ನ ಆಜ್ಞೆಯನ್ನು ಪಾಲಿಸಬೇಕು ಮಹಾರಾಜ. ಇದೇ ನನ್ನ ಆಸೆ ಮಹಾರಾಜ. ಮಹಾತ್ಮ, ಇದ್ಯಾವ ಮಹತ್ ಕಾರ್ಯ? ಅಗತ್ಯವಾಗಿ ಕೆಲವು ಕಾಲ ಮಾತ್ರವಲ್ಲ, ಸದಾ ಕಾಲ ನೀವೇ ರಾಜಾಗಿದ್ದುಕೊಂಡು ನಮ್ಮನ್ನು ಆಶ್ರಯಿಸಬೇಕಾಗಿ ಕಳಿಕೊಳ್ಳುತ್ತೇವೆ. ತೆಗೆದುಕೊಳ್ಳಿ ಈ ನಮ್ಮ ರಾಜ ಮುದುಕಂಗರನ್ನು ನಿಮ್ಮ ಕರಡೆಗೆಸಿಕೊಳ್ಳುವಂತರಾಗಿ. ಈ ನಮ್ಮ ಪಟ್ಟದ ಕಥೆಯನ್ನು ನಿಮ್ಮ ವಶಪಡಿಸಿಕೊಳ್ಳುವೆನು. ಆಗಬಹುದು. ಇದು ಅಲ್ಲದೆ ನಮ್ಮ ರತ್ನದ ಕೀಟವನ್ನು ನಿಮಗೆ ಕೊಡುವೆನು. ನಾವು ನಿಮ್ಮ ಬಳಿ ಮಂತ್ರಿಯಾಗಿ ಕಳೆದು ಸದಾಕಾಲ ನಿಮ್ಮ ಸೇವೆಯನ್ನು ಪಾಲಿಸುವೆವು. ಇದೇ ನಮ್ಮ ಮಹಾದಾಸ ಸ್ವಾಮಿ. ಆಗಬಹುದು ಮಹಾರಾಜ. ಚಾರಣ ಸಮಾಚಾರವೇನು? ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬರುವವರಾಗಿ ನಿಮಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತುಕೊಳ್ಳಿರಿ. ಆಗಬಹುದು ಮಹೇಂದ್ರ. ಸಕ್ಕರೆ, ನೀವು ಬಂದ ಸಮಾಚಾರವೇನು? ಮಹಾರಾಜ ಕೇಳುವರಾಗಿ ಸಾಂಗವಾಗಿ ಹೇಳುವರಾಗಿ.
ಸರದಾಸಿಯನು ಕರೆಸಿದೆನು ನಾ. ಮಹಾರಾಜ, ಸೆಟ್ಟರೆ ಹೇಳಲಾಗಿ ನನ್ನ ಮಗನ ಹುಟ್ಟಿದ ಹಬ್ಬಕ್ಕಾಗಿ ನಾನಾ ಸಲಕರಣೆಗಳನ್ನು ಸಿದ್ಧಪಡಿಸಲು ಈ ಪಟ್ಟಣದ ರಾಮಶಾಸ್ತ್ರಿಯ ಮನೆಯಲ್ಲಿರುವ ದಾಸಿಯನ್ನು ಕರೆಸಿದ್ದೆವು. ಮಹಾರಾಜ, ಹೇಳಲಾಗಿ ಸೆಟ್ಟರೆ ಆಕೆಯು ಗೋಧಿಯನ್ನು ಬೆಸುತ್ತಿರುವಾಗ ನಮ್ಮ ಮಗುವನ್ನು ಆಕೆಯ ಬಳಿಯಲ್ಲಿ ಮಲಗಿಸಿ ಮಗುವು ಆಡುತ್ತಿರಲೆಂದು ಬಂಗಾರದ ಗೆಲುಕಿಯನ್ನು ಮಗುವಿನ ಕೈಯಲ್ಲಿ ಕೊಟ್ಟು ಕೆಲಸ ಮಾಡಲು ಮನೆಯ ಅಂಗಳಕ್ಕೆ ಹೋದಳಂತೆ. ಮಹಾರಾಜ, ನಂತರ ಕೆಲಸ ಮುಗಿಸಿಕೊಂಡು ಮಗುವನ್ನು ಎತ್ತಿಕೊಳ್ಳಲು ಹೋದಾಗ ಮಗುವಿನ ಕೈಯಲ್ಲಿ ಬಂಗಾರದ ಗೆಲುಕಿಯು ಇರಲಿಲ್ಲವಂತೆ. ಮಹಾರಾಜ, ಹೇಳಲಾಗಿ ಸೆಟ್ಟರೆ ಗೆಲುಕಿಯು ಎಲ್ಲಿ ಎಂದು ನನ್ನ ಹೆಂಡತಿಯು ಆಕೆಯನ್ನು ವಿಚಾರಿಸಲು ಚಿತ್ರಪಟದ ನವಿಲು ಪ್ರಾಣವನ್ನು ಧರಿಸಿ ಹಾರಿ ಬಂದು ಮಗುವಿನ ಕೈಯಲ್ಲಿದ್ದ ಬಂಗಾರದ ಗೆಲುಕಿಯನ್ನು ನುಂಗಿ ಮತ್ತೆ ಮಾಯವಾಯಿತೆಂದು ಪರಿಹಾಸ್ಯವಾಗಿ ನುಡಿದಳಂತೆ. ಮಹಾರಾಜ, ಹೇಳಲಾಗಿ ಸೆಟ್ಟರೆ ನಂತರ ಆಕೆಯ ಗಂಡನನ್ನು ಕರೆದು ವಿಚಾರಿಸಲು ನಾನು ಶ್ರೀಹರಿಯ ಸಾಕ್ಷಿಯಾಗಿಯೂ ಕಥೆಯಲಿಲ್ಲ, ಚಿತ್ರಪಟದ ನವಿಲು ಪ್ರಾಣವನ್ನು ಧರಿಸಿ ಹಾರಿ ಬಂದು ಮಗುವಿನ ಕೈಯಲ್ಲಿದ್ದ ಬಂಗಾರದ ಗೆಲುಕಿಯನ್ನು ನುಂಗಿ ಮತ್ತೆ ಮಾಯವಾಯಿತೆಂದು ಪರಿಹಾಸ್ಯವಾಗಿ ನುಡಿದಳಂತೆ. ಮಹಾರಾಜ, ಹೇಳಲಾಗಿ ಸೆಟ್ಟರೆ ನಂತರ ನಮ್ಮ ಸೇವಕರು ಆತನನ್ನು ಶಿಕ್ಷಿಸಿದಾಗ ಆತನ ಅಂಗಿಯಿಂದ ಗಿಲಕಿಯು ಕೆಳಕ್ಕೆ ಬಿದ್ದಿದ್ದು ನಿಶ್ಚಯ ಸ್ವಾಮಿ. ಸೆಟ್ಟರೆ ಆದರೆ ಎಲ್ಲಿರುವರು? ಆತನು ರಾಮಶಾಸ್ತ್ರಿಯ ತೋಟದಲ್ಲಿರುವರು. ಸೆಟ್ಟರೆ ನೀವು ಇಲ್ಲೇ ಕುಳಿತುಕೊಳ್ಳಿ, ಅವರನ್ನು ನಾನೇ ಕರೆಸಿದ್ದೇನೆ. ಆಗಬಹುದು ಮಹಾರಾಜ. ಚಾಲನೆ ಏನಪ್ಪ ಚಾಲನೆ ಜೋರು ನಮ್ಮ ಧನಿಕ ಧನಪಾಲ ಸಂಡಿನ ಮನೆಯಲ್ಲಿ ಬಂಗಾರದ ಗಿಲಿಕೆಯನ್ನು ಕದ್ದಿದ್ದ ಆ ದಾಸಿ ದಂಪತಿಗಳನ್ನು ಬಂಧಿಸಿ ಕರೆದುಕೊಂಡು ಬರುವನಾಗು. ಆಗಬಹುದು ಮಹಾಪ್ರಭು.
ಎಂದು ದೂರ ಬಂದಿರುವುದು ಇದಕ್ಕೆ ಏನು ಹೇಳಿವೆ? ಸ್ವಾಮಿ, ಸತ್ಯವೆಂಬುದು ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ವಸ್ತು. ಇಂಥವುದರಲ್ಲಿ ನಾನು ಸುಳ್ಳನ್ನು ಮಾತ್ರ ಎಂದಿಗೂ ಹೇಳುವುದಿಲ್ಲ. ನನ್ನ ಹೆಂಡತಿಯು ಗಿಲಿಕೆಯನ್ನು ಕದಿಯಲಿಲ್ಲ, ಅದನ್ನು ನನ್ನ ಕೈಗೆ ಕೊಡಲಿಲ್ಲ. ಆದರೆ ಸತ್ಯ ಸೇವಕರು ನನ್ನನ್ನು ಹಿಡಿದು ಸ್ವಾಮಿಸಿದಾಗ ನನ್ನ ಹಂಗಿಯಿಂದ ಗಿಲಿಕೆಯು ಕೆಳಗೆ ಬಿದ್ದದಂತೂ ನಿಶ್ಚಯ. ಇದು ಸತ್ಯವಾದ ಮಾತು ಸ್ವಾಮಿ. ಇದು ಎಂದಾಗಿರುವುದು ಸ್ವಾಮಿ. ಈಗಲಾದರೂ ಒಪ್ಪಿಕೋ. ನಿಮ್ಮನ್ನು ಇಬ್ಬರು ಬಂಧಿಸಿ ಕತ್ತ ಗಿಳಿಗೆಯನ್ನು ನಿನ್ನ ಗಂಡನ ವಶಕ್ಕೆ ಕೊಟ್ಟಿದೆ ಎಂದು ಇಷ್ಟು ಮಾತ್ರ ಹೇಳು. ನಿನ್ನನ್ನು ಬಂಧಿಸಿ ಉಚಿತ ಗೌರವದಿಂದ ಬಿಟ್ಟು ಬಿಡುವೆನು. ಒಪ್ಪಿಕೋ ಎಂದು ಪ್ರೇರಣೆ ಮಾಡುವುದು ರಾಜನೀತಿಯೂ ಅಲ್ಲ, ನ್ಯಾಯವಾದ ಮಾರ್ಗವೂ ಅಲ್ಲ. ನನ್ನ ಪ್ರಾಣವು ಹಾರಿ ಹೋದರು ನಾನು ಸುಳ್ಳನ್ನು ಮಾತ್ರ ಎಂದಿಗೂ ಹೇಳಲಾರೆನು ಪ್ರಭು. ಇದರ ಮೇಲೆ ಪ್ರಭು ಚಿತ್ತ. ಗಿಳಿಗೆನು ನಿನ್ನ ಅಂಗಿಯಿಂದ ಬಿದ್ದಿತೆಂದು ನೀನೇ ತಪ್ಪನ್ನು ಒಪ್ಪಿಕೊಂಡಿರುವಾಗ ವ್ಯವಹಾರ ದೃಷ್ಟಿಯಿಂದ ನಿಮ್ಮ ಇಬ್ಬರ ಕಳ್ಳತನವು ಸ್ಥಿರಪಟ್ಟಂತಾಗಿತು. ಇದಕ್ಕೆ ಏನು ಹೇಳಿವೆ? ಪ್ರಭು ಪ್ರಭು ಅಮೃತಂತಹ ಮಹಾಪಾದಕವು ನಾನು ಅಮೃತವನ್ನಾಡಿ ಎಷ್ಟು ನರಕ ಬಾಧಕನಾಗಿ ನರಳೋದಕ್ಕಿಂತ ಮುನ್ನ ದೇಹವನ್ನು ನೀಡುವುದು ನಿಶ್ಚಿತವಾಗಿರುವುದು. ನಾನು ಸುಳ್ಳನ್ನು ಮಾತ್ರ ಎಂದಿಗೂ ಹೇಳುವುದಿಲ್ಲ ಸ್ವಾಮಿ. ಇದರ ಮೇಲೆ ಹರ್ಷಿಷ್ ಅವನಿಯ ಮಾತು ನಿಜವಾಗಿದೆ ಎಂದು ಹಸಿರುವಾಣಿಯು ಸೂಚಿಸಿತು. ಅದು ಹೇಗೆ ಹರ್ಷಿಷ ಮಾತು ನಿಜವಾಗಿದೆ ಎಂದು ನೋಡೇ ಬಿಡೋಣ. ಮಂತ್ರಿ ಕದ್ದ ಮಾರನ್ನು ಬಚ್ಚಿಟ್ಟಿದ್ದ ಆತನ ದಾಸೆ ನಾಲ್ಗೆಯನ್ನು ಕತ್ತರಿಸು. ಕಳ್ಳತನ ಮಾಡಿದ ದಾಸಿ ನಾಲ್ಗೆಯನ್ನು ಕತ್ತರಿಸು. ಈ ಕೆಲಸವನ್ನು ಸ್ವಯಂ ಹಸ್ತದಿಂದ ನೀನೇ ಮಾಡಿಬಿಡು. ಎಲ್ಲ ಓದಿದ್ದ ಬೆಷ್ಟರೇ, ನಿನ್ನ ನಾಲಿಗೆಯನ್ನು ನಿನ್ನ ಹೆಂಡತಿಯ ಕಣ್ಣುಗಳನ್ನು ಕಿಳುವನು ಸೆಳೆವನು. ಈ ವೀಕ್ಷ ದೇವರನ್ನು ಕೊಳ್ಳಿ.
ತರಿಸೋನು ಈಗಳಿಲ್ಲ. ರಾಜ ರಾಕ್ಷಸರು ಪಂಚ ಪ್ರಧಾನಂ ಮೈಮಚಃ ಪರಿವಾರವಂ ಸ್ನಾನೋ ಪಂಚ ರಾಜ ಪ್ರಜಾ ಇದ್ದ ಹಾಗೆ ನನ್ನ ವಿಷಯದಲ್ಲಿ ಎಲ್ಲವೂ ಹೀಗಿರುವಾಗ ಆಡುವುದಾದರೆ ರಾಜಾಜ್ಞೆ ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ವಾಮಿ ಇದೋ ನಿಮಗೆ ನಮಸ್ಕರಿಸಿ ನಮ್ಮ ಇಷ್ಟದಂತೆ ಆಗಲಿ. ಸರಿಯಾಗಿ ನಿಲ್ಲ.
ಬಹು ಬಾಧೆ ಪಡುತ್ತಿರುವುದನ್ನು ನೋಡಿ ಸಹಿಸಾರನ ಪರಮಾತ್ಮ ಸಹಿಸಲಾರದು. ನಾನು ಕಣ್ಣು ಕಾಣದ ಕುರುಡನಾಗಿ, ನನ್ನ ಮಗನ ಕೈಯಿಲ್ಲದ ಮಂಡನಾಗಿ, ನನ್ನ ಹೆಂಡತಿಯು ಕಣ್ಣುಗಳಿಲ್ಲದ ನೆಲಗಿಲ್ಲದ ಮೂಗಿಯಾಗಿರುವುದನ್ನು ಅದನ್ನು ನೋಡಿ ಸಹಿಸಲಾರನ ಪರಮಾತ್ಮ ಸಹಿಸಲಾರದು. ಮುಂದಕ್ಕೆ ಪ್ರಯಾಣ ಮಾಡೋಣ ತಂದೆ. ಅಪ್ಪ ಮಗು, ನಿನ್ನ ಇಷ್ಟದಂತೆ ಆಗಲಿ, ನಡೆ ಮಗು, ಹೋಗೋಣ. ಚಂದ್ರಹಾಸೆ, ನಮಗುಂಟಾದ ಕಷ್ಟದ ಪರಂಪರೆಗಳಿಗೆ ಬೇರೆ ಇಲ್ಲ ಅಂತಾಗಿರುವುದು. ಧರ್ಮದಿಂದ ರಾಜ್ಯವನ್ನು ಆಳುತ್ತಿದ್ದ ನಮಗೆ ಕ್ಷಣಿಕವಾಗಿ ಅಹಂಕಾರವು ಹಂಕರಿಸಬಹುದೇ? ಇದರಿಂದ ನಾನು ಮಾತ್ರವಲ್ಲ, ಪಟ್ಟ ಮಹಿಷಿಯಾಗಿ ಸದಾ ಹಂಸ ತೋಲಕ ತಲ್ಪದಲ್ಲಿ ಮನೆಗೆ ಅನೇಕ ದಾಸಿ ಜನಗಳಿಂದ ಸೇವಿಸಲ್ಪಡದಿದ್ದ ನಿನಗೆ ಅನಂತ ತಪ್ಪುಗಳಿಗೆ ಈಡಾಗಬೇಕಾಗಿತ್ತು. ಪ್ರಿಯ ಚಂದ್ರಾಸೆ, ಇದಕ್ಕೆ ನಾನೇ ನಿದರ್ಶನವಾಗಿರುವೆ. ಮನೆ ಯಜಮಾನನು ಮಾಡುವ ವಿವೇಕತನದಿಂದ ಮನೆಯ ಮಕ್ಕಳಿಗೆಲ್ಲವೂ ಸುತ್ತಿಕೊಳ್ಳುವುದೆಂದು ಸತ್ಯವಾದ ಮಾತು ಚಂದ್ರ. ಅಯ್ಯೋ, ಸುಳಿಯಾದ ಈ ಪ್ರಪಂಚದ ಪರಿಜ್ಞಾನವಿಲ್ಲದ ಈ ನನ್ನ ಪುತ್ರನೇನು ಮಾಡಿದನು? ಇವನನ್ನು ಹಂಗಯ್ಯನಾಗಿ ಮಾಡಿತಲ್ಲ. ಏ ಚಂದ್ರಾಸೆ, ಇದು ನಮಗೆ ಕಷ್ಟಗಳನ್ನು ಕೊಟ್ಟ ಆ ಭಗವಂತನೇ ನಮ್ಮನ್ನೇ ಕಾಪಾಡಬೇಕು ವಿನಃ ಮತ್ತಾರಿಂದಲೂ ಸಾಧ್ಯವಿಲ್ಲ. ಹಾಗೆ ಅಪ್ಪ, ನಿಷ್ಠಾಂತಿ ಆಗಲಿ, ನಡೆ ಮಗು, ಹೋಗೋಣ. ಯಾರ ಈ ಪಾಳು ಮಂಟಪದಲ್ಲಿ ಬಂದು ಇರುವರಲ್ಲ? ಅಯ್ಯ, ನೀವು ಯಾರ? ನಿಮಗಿಂತ ಕಷ್ಟ ಬರಲು ಕಾರಣವೇ? ಬರಲು ಸಹ ಕಾರಣವೇ? ಏನಾಯ್ತಲ್ಲ ಮಾಡಿಕೊಂಡು ಮುಂದೆ ಅಯ್ಯ, ನಾನು ಸಹ ಕಳಿಂಗ ರಾಜ್ಯದ ಕಳಿಂಗ ನಗರದ ನೀಲಕಂಠಚಾರಿ ಎಂಬುದಾಗಿ. ನೀನು ನಮ್ಮ ಮನೆಗೆ ಬಂದರೆ ನಿಮಗೆ ಒಂದು ಕೆಲಸ ಕಾರ್ಯವನ್ನು ನೇಮಿಸಲು ನಮ್ಮ ಮನೆಗೆ ಬರುವರಾಗಿ. ಸ್ವಾಮಿ ಸ್ವಾಮಿ
ಅಯ್ಯ, ಸ್ವಾಮಿ. ನಿನ್ನ ಹೆಂಡತಿಯಾದರೂ ತಿದಿಯನ್ನು ಒತ್ತಲಿ, ನೀನಾದರೂ ತಿದಿಯನ್ನು ಒತ್ತು, ನಿನ್ನ ಹೆಂಡತಿಯಾದರೂ ಚಮಟಿಯನ್ನು ಹಿಡಿದು ಕಬ್ಬಿಣವನ್ನು ಬಡಿಯಲಿ, ನಿನ್ನ ಮಗನಾದರೂ ತಯಾರಿಸಿದ ಸಾಮಗ್ರಿಗಳನ್ನು ಮಾರಾಟ ಮಾಡಿಕೊಂಡು ಬರಲಿ. ಬನ್ನಿ ನಮ್ಮ ಮನೆಗೆ. ಆಗಬಹುದು ಸ್ವಾಮಿ. ಸ್ವಾಮಿ, ಅಯ್ಯ, ಈ ದಿವಸ ಶನಿವಾರವೂ ಬಂದಿರುವುದು. ನಾವು ಸಿರಿದೇವರ ಕಥೆಯನ್ನು ಮಾಡಿಸಬೇಕು. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಒದಗಿಸಿಕೊಡುವನಾಗಿ ಸ್ವಾಮಿ. ಆಗಲೇ ಅಯ್ಯ. ಅದು ಅಲ್ಲದೆ ನಾನು ಮರೆತಿದ್ದೆ, ನೀನೇ ಮೊದಲು ಎಚ್ಚರಿಸಿದ್ದೆ. ಆದರೆ ನನಗೆ ತಿಳಿದ ಮಟ್ಟಿಗೆ ನಾನೇ ಆ ಪರಮಾತ್ಮನ ಚರಿತ್ರೆಯನ್ನು ಪಾರಾಯಣ ಮಾಡುವುದು. ಕೇಳುವರಾಗಿ ಶ್ರೀ ದೇವರೇ ನಮೋ ನಮೋ ಪ್ರಜೆಗಳೆಲ್ಲ ಸೌಖ್ಯವಾಗಿ ನೋಡಿಕೊಂಡು ರಾಜ್ಯಭಾರವನ್ನು ಮಾಡುತ್ತಿದ್ದರು. ಆ ನಾರದರ ಕುತಂತ್ರದಿಂದಾಗಿ ಶನಿದೇವರು ಹಾಗೂ ಲಕ್ಷ್ಮಿಗೆ ಪಂಥವನ್ನು ಬೀಳೋಣವಾಗಿ ಈ ಜಗತ್ತಿನಲ್ಲಿ ನಾನೆಚ್ಚು ಎಂಬುದಾಗಿ ಚರ್ಚೆ ಬಂದಾಗ ಆಗ ಶನಿದೇವರಿಗಾದರೂ ಒಂದು ಕಬ್ಬಿಣದ ಪೀಠವನ್ನು ನಿರ್ಮಿಸಿ, ಆ ಲಕ್ಷ್ಮೀದೇವಿ ಅವರಿಗೆ ಬಂಗಾರದ ಪೀಠವನ್ನು ನಿರ್ಮಿಸಿ, ಅನಂತರ ಈ ನ್ಯಾಯವೂ ಸಹ ನಾರದರ ತಂತ್ರದಿಂದ ಬಗೆಹರಿತು. ಆಗ ಶನಿದೇವರಾದರೂ ಕಬ್ಬಿಣ ಮಂಚವನ್ನು ಕೊಟ್ಟಿದ್ದರಿಂದ ಕೋಪಗೊಂಡು ಆ ಮಾಂಧಾತ ಚಕ್ರವರ್ತಿಗೆ ಒಂದು ಕೈ ಮತ್ತು ಒಂದು ಕಾಲನ್ನು ಕತ್ತರಿಸುವಂತೆ ಮಾಡಿದರು. ಆಗ ಆ ಲಕ್ಷ್ಮೀದೇವಿ ಆದರೂ ಅವರನ್ನು ರಕ್ಷಿಸಿದರು. ಆ ಕೊನೆಗೆ ಆ ಶನಿದೇವರಾದರೂ ಆ ಮಾಂಧಾತ ಚಕ್ರವರ್ತಿಗೆ ಕೈಕಾಲು ಬರುವಂತೆ ವರವನ್ನು ನೀಡಿದರು. ಇಲ್ಲಿಗೆ ಈ ಕಥಾಭಾಗವು ಸಮಾಪ್ತಿಯಾಯಿತು. ತೆಗೆದುಕೋ, ಈ ಧರ್ಮದ ಚೀಟಿಯನ್ನು ತೆಗೆದುಕೋ, ನಿನಗೆ ಕಷ್ಟ ಕಾಲಕ್ಕೆ ಸಹಾಯವಾಗುವುದು. ನಾನಿನ್ನು ಬರು. ಆಗಲಿ ಸ್ವಾಮಿ. ರಾಜಪುರದಕ್ಕೆ ವಿಚಾರಿಸೋಣ. ಯಾರಲ್ಲೇ ಆರಂಭದ ರಾಜಪುರದನ್ನು ಬರಮಾಡತಕ್ಕದ್ದು ಸಮಾಮಧ್ಯದಲ್ಲಿ ನಿಲ್ಲಿಸಿ ಒಂದು ತಕ್ಕಡಿ ಬಟ್ಟಲಿಗೆ ಬಂಗಾರವನ್ನು ತುಂಬಿ ಇನ್ನೊಂದು ತಕ್ಕಡಿ ಬಟ್ಟಲು ಖಾಲಿ ಬಿಡುವಂತೆ ಮಾಡಿಸುವರು. ಯಾರಾದರೂ ಪುಣ್ಯವಂತರು, ಧೈರ್ಯವಂತರು, ದೈವ ಭಕ್ತರು ಯಾರಾದರೂ ಈ ತಕ್ಕಡಿಯನ್ನು ಸಮ ತೂಗಿಸುವವರಿಗೆ ಬಂಗಾರವನ್ನೆಲ್ಲ ದಾನ ಕೊಡುವಂತೆ ಮಾಡಿಸುವರು. ಕೇಳಪ್ಪ ಕೇಳಿ. ಮಹಾಮಂತ್ರಿ, ನಮ್ಮ ಪ್ರಜೆಗಳ ಸತ್ಯವು ಶಿವನನ್ನು ತೋರುತ್ತಿರುವುದಲ್ಲ. ಸತ್ಯವಂತ ನಮ್ಮ ಜನಪರ ಶೆಟ್ಟಿಯ ಬಂಗಾರವನ್ನು ಕದ್ದು ನಮ್ಮ ಕೈಗಳನ್ನು ಕಣ್ಣುಗಳನ್ನು ಗಿರಿಸಿಕೊಂಡ ಚೋರನಲ್ಲವೇ?
ಎಂತಹ ವಿಚಿತ್ರ! ಇಂತಹ ಚೋರನೆಲ್ಲ ಸತ್ಯಾತ್ಮನಾದ ಮೇಲೆ ಸ್ವರ್ಗಲೋಕವೇ ಭೂಮಿ ಮೇಲೆ ಬಂದು ಬಿಡುವುದು. ಇಲ್ಲವೋ ಕುರುಡ, ನಿನ್ನ ಧರ್ಮ ಸ್ಪರ್ಧೆ ಸತ್ಯ ದಕ್ಷಿಣ ಸಮತೋಲಿಸಿದ ಬಂದು ನಿಂತಿರುವಯ್ಯ. ಸತ್ಯವೂ ಸಜೀವೂ ಧರ್ಮವು ಪರೋಪಕಾರಕ್ಕಾಗಿ ಈ ನನ್ನ ಶರೀರವು ಹುಟ್ಟಿರುವುದಾದರೆ ಈ ಕಮಲದ ಪುಷ್ಪದ ಮೂಲಕ ಈ ತಕಡಿಯನ್ನು ಸಮವಾಗಿ ಯೋಚಿಸಿ ನೋಡು, ಹುಡುಗಾಟವಲ್ಲ. ಪ್ರಯತ್ನಿಸಿ ವಿಫಲವಾದರೆ ಮರಣದಂಡನೆ ಗುರಿಯಾಗುವೆ. ಪ್ರಭು, ಹುಟ್ಟಿದ ಮೇಲೆ ಸಾಯುವುದು ನಿಶ್ಚಯ. ನನಗೆ ಮರಣ ಭಯವೂ ಇಲ್ಲ. ನೀವು ಸ್ವಯಂ ನಿಮ್ಮ ಕೈಯಿಂದ ನನ್ನ ಕಣ್ಣುಗಳನ್ನು, ನನ್ನ ಹೆಂಡತಿಯ ನಾಲಿಗೆಯನ್ನು, ನನ್ನ ಮಗನ ನಾಲಿಗೆಯನ್ನು ನಿಮ್ಮ ಸ್ವಯಂ ಹಸ್ತದಿಂದಲೇ ಮಾಡಿದ್ದೀರಿ. ಆಗ ನನಗೆ ಉಂಟಾದ ಅಪರಿಮಿತ ಯಾತನೆಗೆ ನಾನು ಭಯಪಡಲಿಲ್ಲ. ಪುಣ್ಯಾತ್ಮಳಾದ ಕಾಡುಗುಲತಿಗೆ ಬಂದು ನನ್ನ ಪ್ರಾಣವನ್ನು ರಕ್ಷಿಸಿದಳು. ಈಗಲಾದರೂ ಯಾರಾದರೂ ಪುಣ್ಯಾತ್ಮರನ್ನು ರಕ್ಷಿಸಬಹುದು. ಭಯಬೇಕೆ ಸ್ವಾಮಿ, ಅನುಮತಿಯನ್ನು ನೀಡುವರಾಗಿ. ಯಾರಲ್ಲೇ ಆ ತಂಡದ ಕಮಂಸದಂದು ಈ ಕುಲದಗೆ ಕೊಡಿ, ಪ್ರಯತ್ನಿಸಲೇ. ಪ್ರಯತ್ನ ವಿಫಲವಾದರೆ ಇದ್ದೇ ಶುಭವಾಗುವುದು. ಸೋದರದನು ಕನಕವನ ತಮ್ಮ ತೂಗುಸಕ್ಕೆ ಬಂದು ನಿಂತಿರುವನಲ್ಲ, ಅದು ಹೇಗೆ ಸಮ ತೂಗುಸುತ್ತೆ ಎಂದು ನೋಡೋಣ. ನಾನೇ ತಕ್ಕಡಿಯ ಪಟ್ಟಣ ದಾರವನ್ನು ಹಿಂಬಡಿಸಿ ಹಿಡಿದುಕೊಳ್ಳುವೆನು. ಅದು ಮೊದಲೇ ಹೇಳೋದಿಲ್ಲವೇ? ಪ್ರಯತ್ನ ವಿಫಲವಾದರೆ ಮನದನ್ನು ಗುರಿಯಾಗುವೆನೆಂದು. ಆ ಕಡೆ ನಿಲ್ಲು, ನಿನ್ನ ಶೂಲಕ ಹಾಕುವಂತ ಅಗ್ನಿ ಮಾಡುವೆನು. ದಾಸೆ, ಇದು ಆಡು ನೋಡಲಿಕ್ಕೆ ಬಂದು ನಿಂತಿರುವೆಯಾ? ನೋಡಲಿಕ್ಕೆ ಬಂದು ನಿಂತಿರುವೆಯಾ? ಯೋಚಿಸಿ ನೋಡು. ನಮ್ಮ ದನಪಾಲ ಸಿಟಿಯ ಮನೆಯ ಬಂಗಾರ ವಿಕೆಯನ್ನು ಕತ್ತ ಚೋಳದಲ್ಲವೇ ಮಹಾಪುತ್ರತೆಯಿಂದ ಬಂದು ನಿಂತಿರುವೆಯಾ? ನಿನ್ನಂತಹ ಚೋರನ ಪುತ್ರತೆ ಆದ ಮೇಲೆ ನಿಜ ಪುತ್ರತೆಯಾದ ಅನಸೂಯ, ಅರುಂಧತಿ, ವಿಭೂತಿಗಳ ಪತಿಯರಾದ ಲಕ್ಷ್ಮಿ, ಗೌರಿ, ಸರಸ್ವತಿ ಇವರನ್ನು ಕೆಲವರು ಸಾಕು ಸುಮ್ಮನೇನು. ಹೇಗೆ ಪ್ರಯತ್ನಿಸಿ ಮರಣದಂಡನೆ ಗುರಿಯಾಗುವೆ. ಇದುವರೆಗೂ ನನ್ನ ಸಂಬಂಧ ನಿರಂತರವಾಗಿ ಚಂದ್ರಾಸೆಯು ಸಮತೂಗಿಸದಕ್ಕೆ ತಕ್ಕಡೆಗೆ ಬಂದು ನಿಂತಿರುವಳ. ಹೇಗೆ ಸಮತೂಗಿಸುವುದನ್ನು ನೋಡಬೇಡೋಣ. ನಾನೇ ಕನಕ ಮಂಡಲೆಯಲ್ಲಿ ಅಗೋಚರವಾಗಿ ಕುಳಿತುಕೊಳ್ಳುವೆನು. ನಿನ್ನ ಪತ್ನಿಗೆ
ನಿನ್ನ ಪತಿಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿ ಬಂದಿರುವೆನು. ಏನು ವರ ಬೇಕು ಕೇಳಿಕೋ. ಮಹಾನುಭಾವ, ನಿಮ್ಮ ಕೃಪೆಯಿಂದ ನನಗೆ ಕೈಗಳು ಬಂದವು, ನನಗೆ ಕಣ್ಣುಗಳು ಬಂದವು, ನನ್ನ ಮಗನಿಗೆ ಕೈಗಳು ಬಂದವು, ನನ್ನ ಪತ್ನಿಗೆ ನಾಲಿಗೆ ಸಹ ಬಂದಿತ್ತು. ಆದ್ದರಿಂದ ನನಗೆ ಯಾವ ಹೊರವೂ ಬೇಡ ಸ್ವಾಮಿ. ಆದರೆ ನನಗೆ ಕೊಟ್ಟ ಕಷ್ಟಗಳನ್ನು ಮಾನವ ಜನ್ಮದವರಿಗೆ ಮಾತ್ರ ಎಂದಿಗೂ ಏಕೆಂದರೆ ಇದಕ್ಕೆ ನಾನೇ ನಿದರ್ಶನವಾಗಿರುವುದು ಸ್ವಾಮಿ. ಇದೋ ನಿಮಗೆ ಸದುರದ ನಿನ್ನ ಕೇಳಿದ್ರಲ್ಲ, ನ್ಯಾಯವಾದ ಸರಿ. ಯಾರು ನನ್ನ ಭಕ್ತಿಯಿಂದ ಪೂಜಿಸುವರೋ, ಯಾರು ಭಕ್ತಿಯಿಂದ ನನ್ನ ಪೂಜಿಸುವರೋ ಅಂದವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವರು. ಯಾರು ನನ್ನ ನಿಂದಿಸುವರೋ, ಯಾರು ನನ್ನ ಹೀಯಾಳಿಸುವರೋ ಅಂದವರಿಗೆ ಪಾದಾರಕ್ಕೆ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ. ಅದರ ಮನಸ್ಸಿಗೆ ತಂದುಕೊಳ್ಳಬೇಡ ಬಾಬಾ. ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ. ಎಲ್ಲವೂ ಭಗವಾನ್ ಶ್ರೀದೇವರ ಮಾಯೆಯಿಂದ ನಡೆದಿರುವುದು ಬಾಬಾ. ಅಮ್ಮ ತಂಗಿ, ಅಣ್ಣಯ್ಯ, ನಾನು ಕೂಡ ನಿನಗೆ ತಿಳಿಯದೆ ಅನೇಕ ಕಷ್ಟಗಳನ್ನು ಕೊಟ್ಟಿದ್ದೇನೆ. ಅದರ ಮನಸ್ಸಿಗೆ ತಂದುಕೊಳ್ಳಬೇಡ ಅಮ್ಮ. ಅಣ್ಣ, ಹಿರಿಯವರಾದ ನೀವು ಕಿರಿಯವರನ್ನು ಗೌರವಿಸುವುದು ನಮಗೆ ಶ್ರೇಯಸ್ಕರವಲ್ಲ. ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ. ಎಲ್ಲವೂ ಭಗವಾನ್ ಶನಿದೇವನ ಮಾಯೆಯಿಂದ ನಡೆಯಿತು. ನಾವು ಎಲ್ಲರೂ ಒಟ್ಟಿಗೆ ಸೇರಿ ಆ ಪರಮಾತ್ಮನನ್ನು ಪೂಜಿಸೋಣ.
ಗೋವಿಂದ